ಸಮಸ್ಯೆ ಎಲ್ಲ ಕೇಳ್ತಾರೆ ಸರ್. ನಮ್ಮ ಅದು ಅಲ್ಲದೆ ನಮ್ಮ MLA ಪವರ್ಫುಲ್ MLA ಚೆನ್ನಾಗಿ ಬಂಧಿಸ್ತಾರೆ, ಏನಿಲ್ಲ ಸಮಸ್ಯೆ ಇಲ್ಲ. ನಿಮ್ಮ ಪವರ್ಫುಲ್ MLA ಅವ್ರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಸರ್ 10 ಕೊಡ್ತೀನಿ ಸರ್. ನಾವು ಒಳ್ಳೆ ಇವ್ರು ಸರ್ ಬಂಧಿಸ್ತಾರೆ, ಏನಿಲ್ಲ. ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿ ಏನು ಎರಡು ಮಾತಿಲ್ಲ. ಅಲ್ಲಿ ಅಂದ್ರೆ ಏನು ನಮ್ಮ ಗ್ರಾಮದ ಮುಖಂಡರುಗಳಿದಾರಲ್ಲ ಅವ್ರ ಮೇಲೆ ಡಿಪೆಂಡು. ಅಲ್ಲಿ ಹೋಗಿ ಶಾಸಕರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡಿಸಿದ್ರೆ ದುಡಿಯುವಂಥ ಎತ್ತೆ ಅದು. ನರೇಂದ್ರ ಸ್ವಾಮಿ ಅವರಂತೂ ಪಕ್ಕ ದುಡಿಯುವಂಥ ಎತ್ತು. ಅದು ನಮ್ಮಲ್ಲಿ ಇರೋ ಗ್ರಾಮದ ಮುಖಂಡಗಳದ್ದು ವೀಕ್ನೆಸ್ ಅಷ್ಟೇ. ದುಡಿಯೋ ಎತ್ತು ಅಂತಂದ್ರಿ, ಆ ದುಡಿಯೋ ಎತ್ತಿಗೆ 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 9% ಕೊಡ್ತೀವಿ ಸರ್. ಸರ್, ಶಾಸಕರ ಬಗ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಎರಡು ಮಾತೇ ಇಲ್ಲ. ನೀವು ಸತ್ಯ ಶೋಧನೆ ಮಾಡಿದ್ರು ಚಿಂತೆ ಇಲ್ಲ. 100ಗೆ ಔಟ್ ಆಫ್ 100 ಸಾಹೇಬರಿಗೆ ಮಾರ್ಕ್ಸ್ ಕೊಡ್ಬೋದು. ಸದ್ಯ ನಾನೀಗ ಮಳವಳ್ಳಿ ಪಟ್ಟಣದ ಅನಂತರಾಮನ್ ಸರ್ಕಲ್ ನಲ್ಲಿ ಇದ್ದೇನೆ. ಒಂದಷ್ಟು ಸಾರ್ವಜನಿಕರಿದ್ದಾರೆ, ನೇರವಾಗಿ ಮಾತನಾಡ್ತೇನೆ. ಅಲ್ಲ, ಮಳವಳ್ಳಿ ತಾಲೂಕಲ್ಲಿ ಮಳವಳ್ಳಿ ನರೇಂದ್ರ ಸ್ವಾಮಿ ಗೆದ್ದಿದ್ದರಿಂದ ಮಳವಳ್ಳಿ ಟೌನ್ ಅಲ್ಲಿ ತಾಲೂಕಾದಂತ ಅಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಲ್ಲೆಲ್ಲ ನೀರೆಲ್ಲ ನಿಂತ್ಕೊತಿತ್ತು. ಆ ಪಾಪ ಸಾರ್ವಜನಿಕರು ಬಂದು ವಹಿವಾಟು ಏನೇ ಒಂದು ಬಸ್ಸು ಕಾರ್ ಬಂದ್ರು ಭಾರಿ ತೊಂದರೆ ಆಯ್ತಿತ್ತು. ಇವತ್ತು ಈ ಲೆವೆಲ್ಗೆ ಒಂದು ಮಟ್ಟಕ್ಕೆ ತಗೊಂಡ್ಬಂದವ್ರೆ ಅಂದ್ರೆ ಆ ಅಭಿವೃದ್ಧಿಗೆ ನರೇಂದ್ರ ಸ್ವಾಮಿ ಅವರೇ ಕಾರಣ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? 10 ಕೊಡ್ತೀವಿ ನಾವು. ಪೂರ್ತಿ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಮೈನಾರಿಟೀಸ್ ಅಲ್ಲಿ 1 ಕೋಟಿ ಪೇಟೆಗೆ 50 ಲಕ್ಷ ಕೋಟೆಗೆ ಪ್ರತಿಯೊಂದು ಕೆಲಸ ಚೆನ್ನಾಗಿ ಮಾಡ್ತವೆ. ಇಂಥ ಶಾಸಕರು ಪಡೆದಿದ್ದೀವಿ ಅಂದ್ರೆ ನಮ್ಗೆ ಬಹಳ ಸಂತೋಷ ಇದೆ. ಆಮೇಲೆ ಇದಕ್ಕೆ ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 10 ಮಾರ್ಕ್ಸ್, 10ಕ್ಕೆ 10 ಮೇಲೆ ಇನ್ನೂ 10 ಮಾರ್ಕ್ಸ್, 100 ಮಾರ್ಕ್ಸ್ ಒಳಗೆ ಒಟ್ಟು 10 ಮಾರ್ಕ್ಸ್ ಇಲ್ಲ 100 ಮಾರ್ಕ್ಸ್. ಮಳವಳ್ಳಿ ಪಟ್ಟಣಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾರೆ. ರಸ್ತೆಗಳಿರ್ಬೋದು, ಆಸ್ಪತ್ರೆ ಹದಗೆಟ್ಟೋಗಿತ್ತು, ಆಸ್ಪತ್ರೆ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಆಗ್ತೈತೆ ಸರ್. ಅದೇ ಇಲ್ಲಿ ರಸ್ತೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡ್ ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾರಿಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಎಲ್ಲ ಬಗೆಹರಿಸ್ತಾರೆ. ಒಟ್ನಲ್ಲಿ ಎಲ್ರಿಗೂ ಸ್ಪಂದನೆ ಮಾಡ್ತಾರೆ. ಬಡವ್ರಿಗಾಗ್ಲಿ ಶ್ರೀಮಂತರಿಗಾಗ್ಲಿ ಯಾವುದೇ ವ್ಯತ್ಯಾಸ ಏನ್ ಮಾಡದೆ ಒಟ್ನಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಸ್ಪಂದಿಸ್ತಾರೆ. ಸದ್ಯ ನಾನೀಗ ಮಿಕ್ಕರೆ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಎಲ್ಲಾನು ಮಾಡ್ತಾವ್ರ, ಏನ್ ತೊಂದ್ರೆ ಇಲ್ಲ ನಮ್ಮೂರ್ಲಿ. ಈಗ ನೀರಿಂದು ಒಂದು ಮಾತ್ರ ನಮ್ಗೆ ಸಮಸ್ಯೆ. ಈಗ ಕಾವಲಿ ರೆಡಿ ಮಾಡ್ತಾವ್ರ. ಆ ಕಾವಲಿ ಆದ್ಮೇಲೆ ಏನಾರು ಬುಟ್ಗಿಟ್ಟಾರೋ ಏನೋ ಅಷ್ಟು ಮಾತ್ರ ಯಾವಾರ ಅಷ್ಟೇ, ಇನ್ನೇನಿಲ್ಲ. ಯಾವ್ದು ಏನು ತೊಂದ್ರೆ ಏನಿಲ್ಲ. ಏನ್ ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಆಯ್ತೇನೆ ಸರ್. ಊರಿನಲ್ಲಿ MLA ಮಾಡ್ತಾ ಇದ್ದಾರೆ. ನಮ್ಮ ಊರು ಚರಂಡಿ, ಊರು ವ್ಯವಹಾರಗಳು ಎಲ್ಲನೂ ಮಾಡ್ತಾವ್ರೆ. ಅವ್ರು ಸ್ಪಂದಿಸ್ಬೇಕು ಅಂದ್ರೆ ಫೋನ್ ಮಾಡಿದ ತಕ್ಷಣ ಜಾಗ ಬರಿ ಅಂತಾರೆ. ನಾವು ಹೋಗ್ತೀವಿ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಏನ್ ಕೆಲಸ ಆದ್ರೂ ಬಂದು ನಾವು ಮಾಡ್ಕೊಡ್ತೀವಿ ಅಂತ ಬಿಲ್ ಕೊಡ್ತಾರೆ. 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಾ ಅವ್ರಿಗೆ? 10 ಸರ್. 10 ಗ್ಯಾರಂಟಿ ಎಲ್ಲ ಬರ್ತಾ ಇದೆಯಾ ನಿಮ್ಗೆ? ನಮಗ್ ಬರ್ತಾ ಇದೆ ಕಣಪ್ಪ. ಸಾಕು ಮಾಡ್ತಾರೆ, ಅಷ್ಟು ಮಾಡ್ಕೊಟ್ರೆ ಸಾಕ್ತಾನೆ. ನಾವೇನ್ ಕೊಟ್ಟು ಮಡಗಿರೋ ಅವ್ರಿಗೆ ಅಷ್ಟು ರಾಜ್ಯಕ್ಕೆಲ್ಲ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಇರ್ಬೇಕು? ಅಲ್ಲ, ನೀವು ಅವ್ರ ಕಡೆ ಇದ್ದಾರೆ, ಇವ್ರ ಕಡೆ ಅದನ್ನು ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನನಗೆ ಸಂತೋಷ ಕಣಪ್ಪ. ಅವ್ರು ಬಸ್ ಫ್ರೀ ಬಿಟ್ಟಿರೋದು, ಅವ್ರು ಮಾಡಿರೋದು, ಮುಟ್ಟಿರೋದು ಯಾವುದು ತಪ್ಪಿಲ್ಲ ಕಣಪ್ಪ. ಎಲ್ಲ ಕರೆಕ್ಟ್. ಏನು ಅವ್ರು ಮಾಡಿರೋದು ಏನು ತಪ್ಪಿಲ್ಲ. ಆಗದೆ ಇರೋರು ಅವ್ರ ಕಡೆ, ಆಗದೆ ಇರೋರು ಹೇಳ್ಬೋದೇನೋ. ನನ್ನ ಅನಿಸಿಕೆ ಮಾತ್ರ ನನಗೆ ಹಂಗ ಅನ್ಸುತ್ತೆ ಕಣಪ್ಪ. ಏನೋ ಸೌಲಭ್ಯ ನಡ್ದಂತೆ ನಡ್ಕತೀವಿ ಅಂತ ನಡೀತಾವ್ರೆ. ಮುಂದೆ ಆಗೋ ಅವ್ರು ಸೇರೋದು. ಆ ಪುಣ್ಯಾತ್ಮ ಬಂದಿರಿಂದ ನಮಗೆಲ್ಲ ಸಂತೋಷ ಇದೆ. ಸುಮಾರು ಬಡವರು ಬಗ್ಗರಿಗೆ ಬೋರ್ವೆಲ್ ಅವು ಇವು ಎಲ್ಲ ಕೊಡಿಸಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ ಅವ್ರಿಗೆ? ಅವ್ರಿಗೆ 10ಕ್ಕೆ 10 ಕೊಡ್ತೀವಿ. ಮಳವಳ್ಳಿನೇ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿ ನಿಂತ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟೇ. ಜನ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಮಾತುಕತೆ ಆಡ್ತಾ ಇದ್ರು. ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ಅವ್ನು ಹಿಂದೆ ಬಿದ್ದಿಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇರ್ತಾನೆ. ಈಗ ತಂದಿರೋದು ಎಲ್ಲ ಊರಲ್ಲೂ ನೋಡಿ, ಬೇರೆ ಇದರಲ್ಲಿ MLA ಇದಕ್ಕಂತೇವೆ, ಇಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಇವನೇ ಒಂದೇವನು ಅಂತಾನೆ ಹೇಳ್ತೀನಿ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಳ್ತೀವಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ MLA ಅವ್ರಿಗೆ? 10ಕ್ಕೆ 9 ಅಂತ ಇಟ್ಕೊಳ್ಳಿ. ಸದ್ಯ ನಾನೀಗ ಬಿಜಿಪುರ ಹೋಬಳಿ ಕೇಂದ್ರದಲ್ಲಿದ್ದೇನೆ. ಇಲ್ಲೊಂದಷ್ಟು ವ್ಯಾಪಾರಸ್ಥರಿದ್ದಾರೆ, ನೇರವಾಗಿ ಮಾತನಾಡ್ತೀನಿ. ಕಷ್ಟ ಅಂತ ಅಂದಾಗ ಸ್ಪಂದಿಸ್ತಾರೆ ಶಾಸಕರು? ಬರ್ತಾರೆ ಜನಗಳಿಗೆ? ಖಂಡಿತ ಸ್ಪಂದಿಸ್ತಾರೆ. ಅವ್ರ ಮನೆ ತಗೋದಾಗ ಯಾರಿಗೂ ಇಲ್ಲ ಅಂದಿಲ್ಲವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಶಾಸಕರ ಕಾರ್ಯವೈಖರಿಗೆ? ಔಟ್ ಆಫ್ 10 ಸರ್. 10ಕ್ಕೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ಊರಿಗೆ ಕೆಲ ನೀರು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರೇ ಬರ್ಬೇಕು. ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ? ಶಾಸಕರು ಕೆಲಸ ಮಾಡ್ತಾ ಇದಾರ? ಆಯ್ತಲ್ಲ ಸರ್. ಗಂಡು ಅಂದ್ರೆ ಅವರೇ ಸರ್, ನರೇಂದ್ರ ಸ್ವಾಮಿ ಅವರು. ಈ ನೀರಾವರಿ ತರಬೇಕಾದ್ರೆ ಅವರೇ ಗಂಡು. ದೇವರಾಜ ಅರಸವ್ರ ಕಾಲದಲ್ಲೂ ಆಗಲಿಲ್ಲ. ಈಗ ಸದ್ಯ ನೀರು ಬಿಟ್ಟವರು ನಮಗೆ ಶಾಸಕರು ಒಳ್ಳೆ ನಮಗೆ ಹುಲಿ ಇದ್ದಾಗೆ ಅವರು. ಎಲ್ಲ ಬರ್ತದೆ ಸರ್. ಅನುಕೂಲ ಆಯ್ತದೆ ಸರ್. ನಮ್ಮ ಬಡವರಿಗೆ ಅನುಕೂಲ ಆಯ್ತದೆ. ಹೆಂಗೋ ಕೊಡೋದ್ರಿಂದ ಮನೆಗೆ ಮಕ್ಳು ಮರಿಗೆ ಎಲ್ಲ ಹೆಣ್ಮಕ್ಳು ಬಾಣ್ಸಕ್ಕೆ, ನಮ್ಗೆ ಹೆಣ್ಮಕ್ಳು ಅವರೇ 3 ಜನ ಬಾಣ್ಸಕ್ಕೆ ಸಹ ಮನೆಗೆ ಎಲ್ಲ ಸರ್ ಐತೆ. ಈಗಲೂ ಏನ್ ತೊಂದರೆ ಇಲ್ಲ. ಎಲ್ಲ ಅನುಕೂಲನೂ ಮಾಡ್ಕೊಟ್ಟಿದ್ದಾರೆ ಸರ್. ಇರೋದು ಹೇಳ್ಕೋಬೇಕು, ನರೇಂದ್ರ ಸ್ವಾಮಿ ಮಾಡಿದ್ದಾರೆ ಸರ್. ನೆನ್ಕೋತೀವಿ, ವರ್ಷ ಅವನ್ನೇ ಗೆಲ್ಲಿಸ್ತೀವಿ. ನಾವು ಕಾಂತರಾಜ ನೆನ್ತೀನಿ. ನಾನು 10ಕ್ಕೆ 9 ಕೊಡ್ತೀನಿ. 1 ಹೋದ್ರೂ 10ಕ್ಕೆ ಕೊಡ್ತೀನಿ ನಾವು. ಸದ್ಯ ನಾನೀಗ ಸಿರಮಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ಅವರು ಆದಷ್ಟು ಕುಡಿ ನೀರು ಮತ್ತೆ ರೋಡು, ಚರಂಡಿ ವ್ಯವಸ್ಥೆ, ಆಮೇಲೆ ನಮ್ಮ ಬಿಜಿಪುರ ಹೋಬಳಿಗೆ ಮೇಯರ್ ಇರಿಗೇಷನ್ ಮತ್ತೆ ಬೀದಿ ದೀಪ ಎಲ್ಲ ತರ ಅನುಕೂಲ ಮಾಡಿದ್ದಾರೆ ಸರ್. ಈಗ ಶಾಸಕರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಔಟ್ ಆಫ್ 10. ರಸ್ತೆಗಳು, ಚರಂಡಿ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಸರಿ? ಎಲ್ಲ ತರನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್. ಖಂಡಿತ ಅವ್ರ ಬಗ್ಗೆ ನಮ್ಮ ನೆಕ್ಸ್ಟ್ ಸರಿ ಅವರೇ ಬರ್ಬೇಕು ಅಂತ ನಮ್ಮ ಅಭಿಲಾಷೆ. ತುಂಬಾ ಜನಗಳ ಅವ್ರ ಮೇಲೆ ಅಭಿಮಾನಗಳು ಇಟ್ಕೊಂಡು
ಎಲ್ಲ ಖುಷಿಯಾಗಿ ಪರವಾಗಿಲ್ಲ ಶಾಸಕರು ಎಲ್ಲ ಕೆಲಸ ನಿರ್ವಹಿಸ್ತಾರೆ. ಶಾಸಕರು ಮನಸ್ಸು ಮಾಡಿ ರಾತ್ರಿ ಪಾಳ್ಯದಲ್ಲಿ ಡಾಕ್ಟರ್ ರೀತಿ ಮಾಡಿಕೊಟ್ರೆ ಒಳ್ಳೇದು. ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಾ ನಿಮ್ಮ ಎಮ್ ಎಲ್ ಅವ್ರಿಗೆ? ಸರ್ ನಮ್ಮ ಎಮ್ ಎಲ್ 10 ಅಂಕಗಳು 10 ಅಂಕ ಕೊಟ್ಟರು ಏನು ತಪ್ಪಾಗಲಾರ್ದು ಸರ್.